ನೋಡಿ, ನಾನು ಮಹೇಶ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮತ್ತು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ, ಇವಾಗ ಸರ್ಕಾರದ ಆದೇಶ ಇದೆ ಮೊದಲಿಂದನೂ ಏನಂತ, ಬಗರುಕುಮ್ಮು ಅಕ್ರಮ ಸಾಗುವಳಿದಾರರಿಗೆ ಸಕ್ರಮಗೊಳಿಸಿ ಇದುವರೆಗೆ ಹಕ್ಕುಪತ್ರ ಕೊಡಿ ಅಂತ. ಆದರೆ ಇಲ್ಲಿವರೆಗೂ ಕೊಟ್ಟಿಲ್ಲ. ನೋಡಿ, ಒಂದು ಕಾನೂನು ಇದೆ, ಅಡ್ವಾನ್ಸ್ ಪೊಸಿಷನ್ ಅಂತ. 30 ವರ್ಷ ಗೌರ್ಮೆಂಟ್ ಜಮೀನ್ ಮೇಲೆ ಯಾರು ಇರ್ತಾನೋ ರೈತ, ಅವನದೇ ಜಮೀನ್ ಅಂತ. ಅದ್ರ ಸರ್ಕಾರದ ಆದೇಶನೂ ಇದ್ದೂ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ. ಯಾಕೆ ಈ ಥರ ಒಂದು ಸರ್ಕಾರ ರೈತರ ಬಗ್ಗೆ ಅವ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನೊಂದು ನೋಡಿ, ಈಗ ಗೋಮಾಳದ ಭೂಮಿಲಿ ಗ್ರ್ಯಾಂಡ್ ಸರ್ಟಿಫಿಕೇಟ್ ಎಲ್ಲರೂ ಕೊಟ್ಟಿದ್ರು, ಪಿ ನಂಬರ್ ಅಂತೆಲ್ಲ ಕೊಟ್ಟಿದ್ರು. ಅವ್ರನ್ನೆಲ್ಲ ಒಟ್ಟುಗೂಡಿಸಿದ್ರು. ಸುಮಾರು ವರ್ಷ ಆಯಿತು. ಇಲ್ಲಿವರೆಗೂ ಅವ್ರನ್ನ ದುರಸ್ತ್ ಮಾಡಿ ಸಪ್ರೇಟ್ ಮಾಡಲಿಲ್ಲ. ಯಾಕೆ ಅಂದರೆ ಇವ್ರಿಗೆಲ್ಲ ಏನು ಅಂತಂದರೆ, ಸುಮ್ಮನೆ ರೈತರು ಪರವಾಗಿ ಅಂತ ಹೇಳ್ಕೊಂಡು ಬರ್ತಾರೆ. ಆದರೆ ಯಾರೊಬ್ಬರು ಸುತ್ತ ರೈತರ ಪರವಾಗಿ ಕೆಲಸ ಮಾಡ್ತಿಲ್ಲ ಯಾವ ಸರ್ಕಾರನೂ. ಇನ್ನೂ ನೋಡಿ, ಈಗ ಅರಣ್ಯ ಭೂಮಿನೆಲ್ಲ ಏನು ಮಾಡಿದೆ ಆಗಿನ ಕಾಲದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತು, ಅವರಿಗೆ ಮಂಜೂರಾತಿ ಪತ್ರ, OM ಕಾಪಿ ಪ್ರತಿಯೊಂದು ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ. ಈಗ ಅರಣ್ಯದವ್ರು ಬಂದು ಏನು ಮಾಡ್ತಾ ಇದ್ದಾರೆ, ಖಾಲಿ ಮಾಡಿ ನಮ್ಮದು ಜಮೀನು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ್ದು ನ್ಯಾಯ ಇದು? ಇದನ್ನು ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ಈಗ ರಾಜ್ಯ ಸರ್ಕಾರದವ್ರು ಹೇಳಲಿ, ಬೇರೆ ಭೂಮಿ ಬಿಟ್ಕೊಡ್ಲಿ, ಅರಣ್ಯದವ್ರಿಗೆ ಅಷ್ಟೇ ಭೂಮಿ, ನಮ್ಮ ರೈತರಿಗೆ ಅದನ್ನು ಮಾಡಿಕೊಡ್ಲಿ. ಇದನ್ನು ಯಾಕೆ ಮಾಡ್ತಾ ಇಲ್ಲ? ನಾವು ರೈತರ ಪರವಾಗಿ ಅಂತ ಇದನ್ನು ಯಾರೊಬ್ಬ ಶಾಸಕ ಆಗಲಿ ಯಾರೇ ಆಗಲಿ ವಿಧಾನಸೌಧದಲ್ಲಾಗಲಿ ಎಲ್ಲೇ ಆಗಲಿ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ನೋಡಿ, ಇನ್ನೊಂದು ಏನು ಮಾಡ್ತಾರೆ, ಇಷ್ಟೇ ಅಲ್ಲ, ರೆಕಾರ್ಡ್ ರೂಮ್ಗಳಲ್ಲಿ ನಮ್ಮ ರೈತರುಗಳು ತಮ್ಮ ದಾಖಲಾತಿಗಳು ಬೇಕು ಅಂತ ಹೇಳಿದಾಗ ಅಲಿಸ್ತಾರೆ ಸುಮ್ಮನೆ. ಅದ್ರ ಬದಲು ಏನು ಮಾಡಿ, ಈಗ ನಿಮ್ಗೊಂದು ಸಬ್ ರಿಜಿಸ್ಟ್ರಲ್ಲಿ EC ಬೇಕು ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕು, ಪತ್ರ ಬೇಕು ಅಂದರೆ ಅಲ್ಲಿ ಹೋಗಬೇಕು, ಪಾಣಿ ಬೇಕು ಅಂದರೆ ಇಲ್ಲಿ ಬರಬೇಕು, ಅಲ್ಲೆಲ್ಲ ಬರಬೇಕಲ್ವಾ? ಅದ್ರ ಬದಲು ಒಂದೇ ಕಡೆ ರೆಕಾರ್ಡ್ ರೂಮಲ್ಲಿ, ಉದಾಹರಣೆಗೆ ಒಂದು 38ನೇ ಸರ್ವೆ ನಂಬರ್ ಯಾವುದೋ ಗ್ರಾಮದ್ದು ಅಂತಂದರೆ ಅದರಲ್ಲಿ ಸಾಗುವಳಿ ಚೀಟಿ, OM ಕಾಪಿ, ಕರ್ದ ಕಾಪಿ, ಎಡ ಬಲ, ಈ ಪ್ರತಿಯೊಂದು ಸ್ಕೆಚ್ಚು, EC ಎಲ್ಲ ಅದರಲ್ಲೇ ಇರಬೇಕು. ಯಾರೋ ಒಬ್ಬ ಬಂದು 38ನೇ ಸರ್ವೆ ನಂಬರ್ ಅಂತ ಕೇಳಿದ್ರೆ ಅವ್ರದ್ದು ಚೆಕ್ ಅಂತ ತೆಗ್ದು ಆ ಫೈಲ್ನ ಜೆರಾಕ್ಸ್ ಮಾಡಿ ಕೊಡಬೇಕು. ಇದರಿಂದ ಅವ್ನಿಗೇನಾಗ್ತದೆ, ಆಫೀಸು ತಿರುಗೋದು ತಪ್ಪಿದೆ, ಮತ್ತು ಬೇರೆ ಮಧ್ಯವರ್ತಿಗಳು ಕೈಗೆ ಸಿಗೋದು ತಪ್ಪಿದೆ, ರೈತ ಉದ್ಧಾರ ಆಗ್ತಾನೆ. ಈಗ ಏನಾಗ್ತಾ ಇದೆ ಅಂತಂದರೆ, ರೈತನ ಪರಿಸ್ಥಿತಿ ಅಧೋಗತಿ ಆಗ್ಬಿಟ್ಟದೆ. ರೈತನಿಗೆ ಇವ್ರು ಏನು ಮಾಡ್ತಾರೆ, ಅವ್ನು ಬೆಳೆ ಬೆಳೆದಿರ್ತಾನೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವ್ರ ಮನೆ ಮಂದಿ ಎಲ್ಲ ದುಡ್ದಿರ್ತಾರೆ ಪಾಪ. ಆ ಮಾರ್ಕೆಟ್ಗೆ ಹೋದಾಗ ₹1 ಅವ್ರಿಗೆ ಸರಿಗೆ ಅವ್ರಿಗೆ ಲಾಭನೂ ಸಿಗಲ್ಲ, ಎಲ್ಲ ಲಾಸು. ಕೆಲವು ಟೈಮಲ್ಲಿ ಏನು ಮಾಡ್ತಾರೆ, ತಾವು ಬೆಳೆನ ಸುರಿದ್ಬಿಟ್ಟು ಬಂದ್ಬಿಡ್ತಾರೆ. ಎಷ್ಟೋ ಜನ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸರ್ಕಾರ ಏನು ಇದಕ್ಕೆ ಯಾರು ಕೇಳ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ? ನಾವು ರೈತರ ಪರ ಅಂತ ಬರ್ತಾವ್ರಲ್ಲ ಪ್ರತಿಯೊಬ್ಬ ರಾಜಕಾರಣಿಗಳನ್ನು, ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ? ಇವಾಗ ರೈತರುಗಳು ಎಷ್ಟು ಕಷ್ಟದಲ್ಲಿದ್ದಾರೆ, ಅವ್ರು ಸಾಲ ಮಾಡಿರೋದನ್ನ ಮನ್ನಾ ಮಾಡಿ, ಸುಮ್ಮನೆ ಬಾಯಿಲಿ ಹೇಳೋದಲ್ಲ. ಇಷ್ಟೆಲ್ಲ ಇದ್ದಕ್ಕೆ ರೈತರ ಸರ್ಕಾರ ಯಾರ್ರೀ ಒಬ್ಬರು ಓಡಾಡ್ತಿಲ್ವಲ್ರಿ? ಯಾಕ್ರಿ ಬರ್ತೀರಾ? ಮತ್ತು ರೈತರ ಮುಂದೆ ಹೆಂಗೆ ಬಂದು ಓಟ್ ಕೇಳ್ತೀರಾ ನೀವೆಲ್ಲ?